शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವತ್ತು ನಾವು DC ಸಾಹೇಬ್ರಿಗೆ ಮತ್ತು ಕಮಿಷನರ್ ಸಾಹೇಬ್ರಿಗೆ ಎಲೆಕ್ಷನ್ ಕಮಿಷನರ್ ಅವ್ರ ದಿಲ್ಲಿ ಮತ್ತು ಬೆಂಗಳೂರು ಎಲೆಕ್ಷನ್ ಕಮಿಷನರ್ ಅವ್ರಿಗೂ ನಾವು ಪ್ಯಾಕ್ಸ್ ಮಾಡ್ಲಿಕ್ಕತ್ತೀವಿ. ಬಿಜಾಪುರದೊಳಗೆ ಬೋಕಸ್ ಓಟ್ ಅದಾವ ಮತ್ತು ಇದು ಈ ಭಾಗ ಏನು ನಾಕ್ಟಾನ್ ಭಾಗ ಅದ, ನಾಕ್ಟಾನ್ದೊಳಗೆ ಇಡ್ರಿ. ಬಿಜಾಪುರ ಸಿಟಿ ಭಾಗ ಅದ, ಸಿಟಿದೊಳಗೆ ಇಡ್ರಿ. ಈ ಬೋಕಸ್ ಓಟ್ ಕ್ಯಾನ್ಸಲ್ ಮಾಡ್ರಿ. ಎಲ್ಲ BLOಗಳು ಮನೆಗೆ ಹೋಗಿ ಕೊಟ್ಟು ಅವ್ರಿಗೆ ಮನೆಗೆ ಅಂಟಿಸಿ ಕೊಟ್ಟು ಬರ್ರಿ ಅಂತ DC ಸಾಹೇಬ್ರಿಗೆ ಆರ್ಡರ್ ಮಾಡ್ರಂತ ಹೇಳಿ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂದ ಎಲ್ಲಾರು ಕೂಡಿ ನಾವು ಕೊಟ್ಟು ಹೊಂಟಿವಿ. ಈಗ ಹೋಗ್ತಾರೆ. ಈ ಮಸೂತಿನೂ ಇಲ್ಲ, ಮಂದಿರ್ನೂ ಇಲ್ಲ, ಗುಡಿನೂ ಇಲ್ಲ, ಮಸೂತಿಯಾಗ್ನೂ ಇಲ್ಲ, ದರ್ಗಾಗ್ನೂ ಇಲ್ಲ. ಮನೆ ಹೋಗಿ ಕೊಟ್ಟು ಅವ್ರ ಸಹಿ ತಗೊಂಡು ಅವ್ರ ಮನ್ಯಾಗ ಕೂತು ಅವ್ರು OTP ಬ್ಯಾರೆಯವ್ರು ತಗೊಂಡು ಮಾಡ್ಲಾಕತ್ತಾರೆ. ಅದು ಏನೂ ಮಾಡಬಾರ್ದು. ಯಾರೇ ಸಿಕ್ಕ್ರ ಅವಾಗೇ ನಾವು ಆಕ್ಷನ್ ತಗೊಳಕ್ ಹಚ್ತೀವಿ. ಈಗ ಜಿಲ್ಲಾಧಿಕಾರಿಗಳಿಗೆ ನಾಕ್ಟಾನ್ದೊಳಗೆ ಇರಬೇಕು, ಬಿಜಾಪುರದೊಳಗೆ ಇರಬೇಕು. ಏನ್ ಬೋಕಸ್ ಓಟ್ ಬ್ಯಾರೆ ಕಡೆಯಿಂದ ಬಂದಾವ್, ಅವ್ರ ಮನಿ ಇಲ್ಲ, GPS ಮಾಡ್ರಿ. ಅವ್ರ ಎಲ್ಲಿ ಡಬಲ್ ಓಟ್ ಅದ ಅದು ಡಬಲ್ ಓಟ್ ತೆಗೀರಿ ಅಂತ ಅವ್ರಿಗೆ ಮನವಿ ಮಾಡಿ ಅದು ತಪ್ಪಾಗ್ಯಾವ. ಆ ಫಾರ್ಮ್ಗಳಿಗೂ ಬ್ಯಾರೆ ಕೊಡ್ರಂತ ಮನವಿ ಮಾಡಿವ್. ಕೊನೆಗಾರ BLOಗಳು ತುಂಬ್ಯಾರ, ಅವ್ರು ಮಾಡಿಕೊಡ್ತೀನಿ ಅಂದ. ಈಗ ತುಂಬಾ ಜೆರಾಕ್ಸ್ ತುಂಬಿ ಒಯ್ದು ತೋರಿಸಿ ಆಮೇಲೆ ನೀವು ಒರಿಜಿನಲ್ ತುಂಬ್ರ ಅಂತ ನಾವು ಮನವಿ ಮಾಡ್ತೀವಿ. ಈಗ ಕಟ್ ಆಗ್ತೈತೆ ಅಂತ ಅವ್ರು ಹೇಳಾಕತ್ತಾರ. ಅದೇ ಮಾಡ್ಲಿಕ್ಕತ್ತೀವಿ. ನಾವು ಬಂದಿದ್ದೀವಿ. ಅದ ದೂರ್ ಕೊಟ್ಟಿವಿ, ರೇಟಿಂಗ್ ದೊಳಗ್ ಕೊಟ್ಟಿವಿ, ಮತ್ ಹಿಟ್ಕೊಂಡಿವಿ. ಮುಂದ್ ಮಾಡ್ಲಿಕ್ಕಂದ್ರ ಮತ್ ನಾವು ಇವ್ರಿಗೆ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟೆವು. ಆ ಮನವಿಯಲ್ಲಿ ವಿಶೇಷವಾಗಿ BLOಗಳು ಪ್ರತಿ ಮನೆಗೆ 2 ರಿಂದ 3 ಸಲ 4 ಸಲ ಹೋಗಿ ಅವ್ರ ಮನೆಯಲ್ಲಿ ಇರ್ಲಿ ಬಿಡ್ಲಿ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಲೊಕೇಶನ್ ಇದು ಮಾಡಿ ಮನೆಗೆ ವಿಸಿಟ್ ಕೊಡೋದು BLO. ಆದ್ರೆ ಈಗೇನಾಗತ್ತೆ, ನಾವು ಸಿಟಿ ಒಳಗೆ ನೋಡ್ಲಾಗ್ತೇವೆ, ಅಲ್ಲಿ ಗುಂಪಾಗಿ ಒಂದೇ ಕಡೆ ಕೂತ್ ಯಾರೋ ಒಂದ್ ಸ್ವಲ್ಪ ತಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಫಾರ್ಮ್ ತುಂಬಲಾಗ್ತಾರೆ. ಎನ್ಯುಮರೇಷನ್ ಫಾರ್ಮ್ ಅಂತ ಗೊತ್ತಾಗಿದೆ. ಅದರ ಬಗ್ಗೆ ನಾವು ಆಲ್ರೆಡಿ ನಾವು DC ಅವ್ರಿಗೆ ಹೇಳಿದ್ದೇವೆ. ಅದು ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಏನ್ ರೂಲ್ ಇದೆ ಅದರ ವಿರುದ್ಧವಾಗಿದೆ ಒಂದೇ ಕಡೆ BLOಗಳು ಕೂಡುದು. ಎರಡನೇದು ಏನದಪ್ಪ ಅಂದ್ರೆ BLOಗಳು ಸಹಕಾರ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಫಾರ್ಮ್ ಏನಿದ್ರು ಇಲ್ಲಿ ಜನರು ವಿಶೇಷವಾಗಿ ನಮ್ಮ OBC ದಲಿತರು ಆಗ್ಲಿ ಅಲ್ಪಸಂಖ್ಯಾತರಲ್ಲಿ ಶಿಕ್ಷಣ ಕಡಿಮೆ ಇರೋದ್ರಿಂದ ಕನ್ನಡ ಕೆಲವೊಬ್ಬರಿಗೆ ಬರಂಗಿಲ್ಲ ಅಥವಾ ಚೆನ್ನಾಗಿ ಓದ್ಲಿಕ್ಕೆ ಬರಂಗಿಲ್ಲ. ಅಂಥವ್ರಿಗೂ ಇದು ಫಾರ್ಮ್ ತುಂಬುದು ಇದು ಆದಾಗ ತೊಂದರೆ ಆದಾಗ BLOಗಳು ಸಹಕರಿಸ್ಬೇಕಂತೇಳಿ ನಾವು ಅದನ್ನು ಕೇಳ್ಕೊಂಡಿವಿ. ಉಳಿದ ಎಲ್ಲ ಸಮಸ್ಯೆಗಳಿಗೆ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಅದಾವ. ಅದ್ರೊಳಗೆ ಡೂಪ್ಲಿಕೇಟ್ ಫಾರ್ಮ್ಸ್ ಅದಾವ, ತೀರ್ಕೊಂಡವ್ರದ್ದು ಏನದ ತೆಗಿಯೋದದ, ಮತ್ತೆ ಯಾವುದೋ ಒಂದು ಮತದಾರದ ಇದ್ರ ದಬ್ಬಾಳಿಕೆ ಆಗಿ ಬೇರೆ ಮತಕ್ಷೇತ್ರದಲ್ಲಿ ಓಟ್ ಬರಬಾರ್ದು. ಯಾಕಂದ್ರೆ ಸುಮಾರು 2 ಇಲೆಕ್ಷನ್ ನಾವು ನೋಡಿವು. 2018 2023 ಒಳಗ ಸಾಕಷ್ಟು ಓಟ್ಗಳು ನಮ್ದು ನಾಕ್ಟಾನ್ ಮತಕ್ಷೇತ್ರದ ಓಟು ಬಿಜಾಪುರ ಸಿಟಿ ಒಳಗೆ ಆಗ್ಲಾಗ್ತಾವ. ಅದೊಂದು ಅಂಥದ್ದೊಂದು ಕೆಲಸ ಇಲ್ಲಿ ಆಗ್ಬಾರ್ದು ಅಂತೇಳಿ ನಾವು ಕೇಳ್ಕೊಂಡೇವು. ಇನ್ನೂ ಎಲ್ಲ ಇದಕ್ಕೂ ನಮ್ಮ ಕಮಿಷನರ್ ಸಾಹೇಬ್ರ ಇದು ಮಾಡ್ಕೊತೇವೆ ಅಂತ ಹೇಳಿದ್ದಾರೆ.